ನಮಸ್ಕಾರ. ಪವಿತ್ರವಾದ ಮತ್ತು ಐತಿಹಾಸಿಕ ಮಹತ್ವ ಹೊಂದಿರುವ ಶ್ರೀ ವರದೇಂದ್ರ ತೀರ್ಥರ ಅಮೃತ ಹಸ್ತದಿಂದ ಸ್ಥಾಪಿತವಾದ ಮಠಗಳಲ್ಲಿ ಚನ್ನಗಿರಿಯ ರಾಘವೇಂದ್ರ ಸ್ವಾಮಿಗಳ ಮಠವೂ ಒಂದು. ಮಧ್ವ ಸಂಪ್ರದಾಯಕ್ಕೆ ಸೇರಿದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಗುರು ಪರಂಪರೆಯ ಸ್ಮರಣೆಯನ್ನು ಸದಾ ಜೀವಂತವಾಗಿಟ್ಟಿರುವ, ಭಕ್ತರಿಗೆ ಧಾರ್ಮಿಕ ಉಪದೇಶ, ಪೂಜೆಗಳು, ಪಾರಾಯಣ ನಡೆಯುತ್ತಿರುವ ಈ ಮಠ ಸ್ಥಾಪಿತವಾದ ರೋಚಕ ಕಥೆಯ ಆಚಾರ್ಯರ ವಿವರಣೆ ಇಲ್ಲಿದೆ. ಇರುವಂತಹ ಸಾನ್ನಿಧ್ಯ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠ. ಇದು ವಿಶೇಷವಾದಂತಹ ಸನ್ನಿಧಾನ. ಯಾಕೆ ಅಂತಂದ್ರೆ, ರಾಯರು ತಮ್ಮ ಭವಿಷ್ಯವಾಣಿಯಲ್ಲಿ ನುಡಿದ ಹಾಗೆ ಸಪ್ತಮೋ ಮತ್ಸಮೋ ಯೋಗಿ ವರದೇಂದ್ರೋ ಭವಿಷ್ಯತಿ ಅನ್ನುವಂತಹ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ರು. ಅಂದರೆ ನನ್ನ ನಂತರದಲ್ಲಿ, ನನ್ನ ಪೀಠದಲ್ಲಿ ಬರುವಂತಹ 7ನೇ ಯತಿಗಳು ನನ್ನಷ್ಟೇ ತಪಶಾಲಿಗಳು ಅಂತ ಹೇಳಿ ಹಲವಾರು ಭವಿಷ್ಯಗಳಲ್ಲಿ ಅದೊಂದು ಮುಖ್ಯವಾದಂತಹ ಒಂದು ಭವಿಷ್ಯವಾಗಿತ್ತು. ಅಂತಹ ವರದೇಂದ್ರ ತೀರ್ಥದಿಂದ ಪ್ರತಿಷ್ಠಾಪನೆ ಆಗಿರುವಂತಹ ಏಕೈಕ ಮೃತ್ತಿಕಾ ವೃಂದಾವನ ಇದು ಚನ್ನಗಿರಿಯಂತಹ ವೃಂದಾವನ. ಇದು ಪ್ರತಿಷ್ಠಾಪನೆಯಾಗಿದ್ದು 1783ನೇ ಇಸವಿಯಲ್ಲಿ. ಇದರ ಒಂದು ಚಿಕ್ಕ ಕಥೆ ಅಂದರೆ, 1782ನೇ ಇಸ್ವಿಯವರೆಗೆ, ಅಂದರೆ ಮಂತ್ರಾಲಯದ ನಂತರದಲ್ಲಿ ರಾಯರ ಆರಾಧನೆಗೆ ಈ ಪ್ರಾಂತದ ಎಲ್ಲ ಜನರು ಹೊನ್ನಾಳಿಗೆ ಹೋಗಿ ಬರ್ತಾ ಇರ್ತಾರೆ. ಇದರಿಂದ ಹೊನ್ನಾಳಿ ಸುಮಾರು 40 ಕಿಲೋಮೀಟರ್ ದೂರ ಇರುತ್ತೆ. ಅಲ್ಲಿ ಹೋಗಿ ರಾಯರ ಆರಾಧನೆ ದರ್ಶನಗಳೆಲ್ಲವೂ ಸಹ ಮಾಡ್ಕೊಂಡು ಬರ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಚನ್ನಗಿರಿ ನಗರದಲ್ಲಿ, ಹಾಗೆ ಹತ್ತಿರದಲ್ಲಿ ನಲ್ಲೂರು ಅಂತಿದೆ, 2 ಕಡೆಗೆ ಬ್ರಾಹ್ಮಣರ ಅಗ್ರಹಾರಗಳಿರ್ತವೆ. ಆ ಸಂದರ್ಭದಲ್ಲಿ ಹೀಗೆ ಆರಾಧನೆಗೆ ಹೋಗಿ ಬರುವಂತಹ ಸಂದರ್ಭದಲ್ಲಿ ಹಲವಾರು ಪ್ರಮುಖರು ಇರ್ತಾರೆ. ಅದರಲ್ಲಿ ಗೌತಮ ಗೋತ್ರದವರು ಸ್ವಾಮಿ ರಾಯಾಚಾರ್ಯ ಅಂತ ಹೇಳಿ, ಹಾಗೆ ಶಾನುಭೋಗರು ದೊಡ್ಡ ನರಸಪ್ಪ ಅಂತ ಹೇಳಿ, ಅವರಿಬ್ಬರು ಒಮ್ಮೆ ಆರಾಧನೆಗೆ ಹೋದಾಗ, ಅಂದರೆ 1782ನೇ ಇಸ್ವಿ ಆರಾಧನೆಗೆ ಹೋದಾಗ ಅವ್ರಿಗೆ ಅನಿಸುತ್ತೆ, ನಮ್ಮ ಊರಿನಲ್ಲೂ ರಾಯರ ಬೃಂದಾವನವಿದ್ದರೆ, ಮಠವಿದ್ದರೆ ನಮ್ಮ ಜನಕ್ಕೆ ಅನುಕೂಲ ಆಗ್ತಾ ಇತ್ತಲ್ಲ, ರಾಯರ ಪ್ರೇರಣೆಯಿಂದ ನಮ್ಮೂರಲ್ಲೂ ಒಂದು ಮಠ ಆಗಲಿ ಅಂತ ಅವರು ಪ್ರಾರ್ಥನೆಯನ್ನು ಮಾಡ್ಕೊಂಡು ಬರ್ತಾರೆ. ಆ ವರ್ಷದಲ್ಲಿ ಆ ವಿಜಯದಶಮಿ ದಿನ ಏನಾಗುತ್ತೆ, ನವರಾತ್ರಿ ಸಂದರ್ಭದಲ್ಲಿ ಇಬ್ಬರಿಗೂ ಏಕಕಾಲದಲ್ಲಿ ಸ್ವಪ್ನ ಸೂಚನೆ ಆಗುತ್ತೆ. ಸೊ ತಾವೀಗ ನೋಡ್ತಾ ಇರುವಂಥದ್ದು ರಾಯರ ಬೃಂದಾವನ ಪಕ್ಕದಲ್ಲಿ ಪ್ರಾಣದೇವರಿದೆ. ಪ್ರಾಣದೇವರು, ಅಗ್ರಹಾರ ಪ್ರಾಣದೇವರು ಅದಕ್ಕಿಂತ ಪ್ರಾಚೀನ. ಪ್ರಾಣದೇವರ ಮಂಟಪದಲ್ಲಿ ಒಬ್ಬರು ಯತಿಗಳು ಬಂದು ಕೂತ ಹಾಗೆ, ರಾಯರು ಬಂದು ಕೂತ ಹಾಗೆ ಅವರು ತೀರ್ಥವನ್ನು ಕೊಡ್ತಾ, ನಾವು ಇಲ್ಲಿಗೆ ಬರಬೇಕು ಅಂತ ಇದ್ದೀವಿ, ನೀವು ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ರಾಯರು ಅವರಿಬ್ಬರಿಗೆ ಏಕಕಾಲದಲ್ಲಿ ಸ್ವಪ್ನ ಸೂಚನೆಯನ್ನು ಕೊಡ್ತಾರೆ. ಸ್ವಾಮಿ ರಾಯಾಚಾರ್ಯರಿಗೆ ಮತ್ತು ದೊಡ್ಡ ನರಸಪ್ಪನವರಿಗೆ ಇಬ್ಬರಿಗೂ ಬಹಳ ಖುಷಿ ಆಗುತ್ತೆ. ನಾವು ರಾಯರು ಪ್ರಾರ್ಥನೆ ಮಾಡ್ಕೊಂಡಿದ್ವಿ ಬರಬೇಕು ಅಂತ ಹೇಳಿ, ಅವರು ಸ್ವಪ್ನ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಇಬ್ಬರು ಸಹ ತಮಗಾದಂತಹ ಸ್ವಪ್ನವನ್ನು ಪರಸ್ಪರ ವಿನಯ ಮಾಡ್ಕೊಳ್ಳೋಕ್ಕೆ ಬರ್ತಾರೆ. ಇಬ್ಬರಿಗೂ ಒಂದೇ ಸ್ವಪ್ನ ಆಗಿರುತ್ತೆ, ಬಹಳ ಖುಷಿ ಆಗುತ್ತೆ. ನಂತರ ರಾಯರು ಬರ್ತೀವಿ ನಾವು ಸೂಚನೆಯನ್ನು ಕೊಟ್ಟಿದ್ದಾರೆ, ಹಾಗಾಗಿ ನಾವೀಗ ಒಂದು ಸಭೆಯನ್ನು ಸೇರಿಸಿ ಒಂದು ಬೃಂದಾವನ ಕಾರ್ಯಕ್ಕೆ, ಮಠದ ಕಾರ್ಯಕ್ಕೆ ಶುರು ಮಾಡೋಣ ಅಂತ ಹೇಳ್ತಾರೆ. ನಂತರ ಗ್ರಾಮಸ್ಥರೆಲ್ಲರೂ ಸಹ ಸೇರಿಸ್ತಾರೆ, ತಮಗಾದ ಸ್ವಪ್ನ ಸೂಚನೆಯನ್ನು ತಿಳಿಸ್ತಾರೆ. ಎಲ್ಲರಿಗೂ ಸಹ ಬಹಳ ಸಂತೋಷ ಆಗುತ್ತೆ. ಮುಂದೆ ಹೇಗೆ ಅಂತ ಅಂದಾಗ, ರಾಯರು ಸ್ವಪ್ನವನ್ನು ಕೊಟ್ಟಿದ್ದಾರೆ, ಇದೇ ರೀತಿಯಾಗಿ ಮುಂದುವರಿಯುತ್ತೆ ಅಂತ ಹೇಳ್ತಾರೆ. ಆಗ ಬೃಂದಾವನವನ್ನು ಮಾಡಲಿಕ್ಕೆ ಶಿಲೆ ಬೇಕಲ್ಲ ಅಂತಂದಾಗ ರಾಯರು ಮತ್ತು ಸ್ವಪ್ನ ಸೂಚನೆಯಲ್ಲಿ ಹೇಳ್ತಾರೆ, ಈಗ ಮುಂದೆ ಏನು ಕೆರೆ ಕಾಣಿಸ್ತಾ ಇದೆ, ಆ ಕೆರೆಯಲ್ಲಿ ಒಂದು ಬಂಡೆ ಇದೆ, ಆ ಬಂಡೆಯಲ್ಲಿ ಬೃಂದಾವನವನ್ನು ಆಗಬೇಕು, ಕೆತ್ತನೆ ಆಗಬೇಕು ಅಂತ ಹೇಳ್ತಾರೆ. ಹಾಗೆ ಪೂಜೆಯನ್ನು ಮಾಡಿ ಆ ಬಂಡೆಯನ್ನು ಕೆರೆಯಿಂದ ತರ್ತಾರೆ, ಗಣಪತಿ ಹೊಂಡದಿಂದ ಆ ಬಂಡೆಯನ್ನು ತರ್ತಾರೆ. ನಂತರದಲ್ಲಿ ಏನಾಗುತ್ತೆ, ಕೆತ್ತುವಂತಹ ಶಿಲ್ಪಿಯೇ ಬೇಕು ಅಂತಂದಾಗ ಹತ್ತಿರದಲ್ಲಿ ಅಜ್ಜಿಹಳ್ಳಿ ಅಂತ ಒಂದು ಪಕ್ಕದಲ್ಲಿ ಹಳ್ಳಿ ಇದೆ, 4 ಕಿಲೋಮೀಟರ್ ದೂರದಲ್ಲಿ. ಅಲ್ಲಿ ಶಿಲ್ಪಿ ನಂಜಾಚಾರ್ಯ ಇರ್ತಾನೆ, ಬಹಳ ಪ್ರಸಿದ್ಧವಾದ ಶಿಲ್ಪಿ. ಆ ಶಿಲ್ಪಿಗೆ ಹೇಳ್ತಾರೆ, ನೋಡಪ್ಪ ಹೀಗೆ ರಾಯರು ಸ್ವಪ್ನ ಸೂಚನೆ ಕೊಟ್ಟಿದ್ದಾರೆ, ಒಂದು ಬೃಂದಾವನ ಕೆತ್ತನೆ ಕಾರ್ಯ ಆಗಬೇಕು, ಮಾಡಿಕೊಡು ಅಂತ ಹೇಳಿ. ಆ ಶಿಲ್ಪಿಗೆ ಬೃಂದಾವನದ ಕೆತ್ತನೆ ಕಾರ್ಯಗಳು ಅಷ್ಟು ಐಡಿಯಾಗಳಿರಲ್ಲ. ಬಟ್ ಅವನೆಂತಾರೆ, ಸ್ವಲ್ಪ ತಾತ್ಸಾರ ಮನೋಭಾವದಲ್ಲಿ ಇಲ್ಲ, ಆಗಲ್ಲ ಅಂತ ಹೇಳಿ ಅದನ್ನು ನಿರಾಕಾರ ಮಾಡಿಬಿಡ್ತಾನೆ. ನಂತರದಲ್ಲಿ ಆಯ್ತು ಬಿಡು, ರಾಯರ ಇಚ್ಛೆ ಇದ್ದ ಹಾಗೆ ಆಗತ್ತೆ ಅಂದ್ಕೋತಾರೆ. ಇದಾಗಿದ್ದು 1782ನೇ ಇಸವಿಯ ವಿಜಯದಶಮಿ, ಅಂದರೆ ಆಶ್ವಯುಜ ಮಾಸದ ಅಂತಹ ಘಟನೆಗಳು. ರಾಯರ ಕೆಲಸ ಎಷ್ಟು ಫಾಸ್ಟಾಗಿ ಮಾಡಿಸ್ಕೊಳ್ತಾರೆ ಅಂತ ಅನ್ನಕ್ಕೆ. ನಂತರದಲ್ಲಿ ಆ ಶಿಲ್ಪಿ ಹಾಗೆ ಮುಂದೆ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ, ಈಗೇನು ಅಲ್ಲಿ ಕೆರೆ ಏರಿ ಇದೆ, ಅಲ್ಲಿ ಅರಳಿ ಮರ ಇರುತ್ತೆ, ಅರಳಿ ಮರದ ಹತ್ರ ಬಂದಾಗ ಅವನ ಕಣ್ಣುಗಳು ಹೋಗ್ಬಿಡ್ತಾರೆ. ಶಿಲ್ಪಿಯ ಕಣ್ಣು ಹೋದ ತಕ್ಷಣಕ್ಕೆ ಅವನಿಗೆ ಯೋಚನೆ ಆಯ್ತು, ಏನಪ್ಪ ಏನು ತೊಂದರೆ ಆಯಿತು ಅಂತ ಕೇಳಿದಾಗ ಜಾತಕ ತೆಗೆಸಿ ನೋಡಿದಾಗ ಗುರುದ್ರೋಹ ಅಂತ ಬರುತ್ತೆ. ಏನಾಯ್ತು ಗುರುದ್ರೋಹ ಅಂತಂದಾಗ ರಾಯರು ಅವನ ಕನಸಲ್ಲಿ ಹೋಗಿ ಹೇಳ್ತಾರೆ, ನೋಡು ಹೀಗೆ ಬಂದಿದ್ರು, ಬೃಂದಾವನ ಕೆತ್ಕೊಡು ಅಂತ ಕೇಳಿದ್ದಾರೆ, ನೀನು ಬೃಂದಾವನ ಕೆತ್ತಿಲ್ಲ, ಹಾಗೆ ನಿನ್ನ ಕಣ್ಣುಗಳು ಹೋಗಿದ್ದಾವೆ, ನಿನ್ನ ಕೇಳಿ ಕೆತ್ಕೊಡು, ನಿನಗೆ ದೃಷ್ಟಿ ಬರುತ್ತೆ ಅಂತಂತಾರೆ. ಹೇಗೆ ಸ್ವಾಮಿ, ನನ್ನ ಕಣ್ಣುಗಳೇ ಕಾಣ್ತಿಲ್ಲ ಅಂತ, ಇನ್ನು ಯೋಚನೆ ಮಾಡಬೇಡ, ಹೋಗು, ಕೆಲಸ ಆಗತ್ತೆ ಅಂತ ರಾಯರು ಅವನಿಗೂ ಸಹ ಒಂದು ಸ್ವಪ್ನ ಸೂಚನೆಯನ್ನು ಕೊಡ್ತಾರೆ. ನಂತರಲ್ಲಿ ನಂಜಾಚಾರಿ ಬರ್ತಾನೆ, ಮತ್ತು ಶಾನುಭೋಗರ ಹತ್ರಕ್ಕೆ ಬಂದು, ಸ್ವಾಮಿ ಹಿಂಗಾಗಿದೆ, ರಾಯರು ಸೂಚನೆ ಕೊಟ್ಟಿದ್ದಾರೆ, ನಾನು ಬೃಂದಾವನ ಕಾರ್ಯ ಶುರು ಮಾಡ್ತೀನಿ ಅಂತ ಅಂದಾಗ, ಹೇಗೆ ಮಾಡ್ತೀಯಪ್ಪ ಅಂದಾಗಿಲ್ಲ, ರಾಯರ ಮೇಲೆ ಭಾರ ಹಾಕ್ತೀನಿ ಅಂತ ಹೇಳಿ ಶುರು ಮಾಡ್ತಾನೆ. ಆತ ಎಲ್ಲೆಲ್ಲಿ ಉಳಿಯಿಡ್ತಾನೋ ಉಳಿಗಿಡುವ ಜಾಗ ಮಾತ್ರ ಕಾಣ್ತಾ ಇದೆ. ಅಂದರೆ ಈಗ ನೋಡುವಂಥ ಏಕಶಿಲಾ ಬೃಂದಾವನ ಇದೆ, ಇದು ಒಬ್ಬ ಕುರುಡನ ಕೈಯಲ್ಲಿ ರಾಯರಿಗೆ ಕೆಲ್ಸ್ಕೊಂಡಿರುತ್ತ ಬೃಂದಾವನ. ಅಂದರೆ ರಾಯರ ಹಿಂದಿನ ಅವತಾರಗಳಲ್ಲಿ ಪ್ರಹ್ಲಾದ ರಾಜರಾಗಿ, ಬಾಹ್ಲೀಕ ರಾಜರಾಗಿ, ವ್ಯಾಸರಾಜರಾಗಿ, ರಾಯರಾಗಿದ್ದಂಥ ಉಪಾಸ್ಯ ಮೂರ್ತಿಗಳಾದಂತಹ ರಾಮ, ನರಹರಿ, ಕೃಷ್ಣ, ವೇದವ್ಯಾಸ ರೂಪಗಳನ್ನು ಕಣ್ಣಿಗೆ ಕಾಣುವಂಥ ಏಕೈಕ ಬೃಂದಾವನ ಕೇವಲ ಚನ್ನಗಿರಿ ಬೃಂದಾವನ ಮಾತ್ರ.
ರಾಯರು ಇದೇ ಥರ ಇರಬೇಕು ಅಂತ. ಮಂತ್ರಾಲಯದಾದರೂ ಕೇವಲ ಮೇಲೆ ತೆನೆಗಳಿದೆ. ಆರಾಧನೆ ಭಾಗದಲ್ಲಿ ಮೇಲೆ ರಾಮದೇವರನ್ನ, ನರಹರಿ ನರಸಿಂಹದೇವರನ್ನ, ಕೃಷ್ಣರನ್ನ, ವೇದವ್ಯಾಸರನ್ನ ಇಡ್ತಾರೆ. ಆದರೆ ಕಣ್ಣಿಗೆ ಕಾಣುವಂತೆ ನಿತ್ಯದಲ್ಲಿ ಕಾಣುವ ಹಾಗೆ ಪೂರ್ವ ಭಾಗದಲ್ಲಿ ಸೋದೊಡ್ಡ ರಾಮದೇವರು, ಪ್ರಾಣದೇವರು, ಗರುಡದೇವರು, ದಕ್ಷಿಣ ಭಾಗದಲ್ಲಿ ಯೋಗ ನರಸಿಂಹದೇವರು, ಶಂಖಚಕ್ರ, ಹಿಂಭಾಗದಲ್ಲಿ ಕಾಳಿಂಗಮರ್ದನ ಕೃಷ್ಣ, ಸೂರ್ಯ, ಚಂದ್ರ, ಹಾಗೆ ಉತ್ತರ ದಿಕ್ಕಿನಲ್ಲಿ ವೇದವ್ಯಾಸ ದೇವರು, ಭೀಮಸೇನ ದೇವರು, ಮಧ್ವಾಚಾರ್ಯರು ಅಷ್ಟು ಸಹ ಕಣ್ಣಿಗೆ ಕಾಣುವಂತೆ ಒಬ್ಬ ಕುರುಡನ ಕೈಯಲ್ಲಿ ಈ ಜಾಗದಲ್ಲಿ ಇದೇ ರೀತಿಯಾದಂಥ ಶಿಲ್ಪ ಇರಬೇಕು ಅಂತ ಹೇಳಿ ರಾಯರು ಕೆಚ್ಕೋತಾರೆ. ಅವನು ಯಾವ ಭಾಗದಲ್ಲಿ ಉಳಿ ಇಡ್ತಾನೋ ಅಷ್ಟು ಭಾಗ ಮಾತ್ರ ಗೋಚರ, ಮೇಲಿಂದ ಕೆಳಗಿಂದ ಅದಕ್ಕೆ ಏನು ಕಾಣಿಸ್ತಾ ಇರಲ್ಲ. ಅಂತಹ ಒಂದು ಮಹಿಮೆಯನ್ನು ರಾಯರು ಅವನಿಗೆ ಮುಂಚೆನೆ ತೋರಿಸ್ತಾರೆ. ನಂತರದಲ್ಲಿ ಇನ್ನೇನು ಬೃಂದಾವನ ಕೆತ್ತನೆ ಕಾರ್ಯ ಪ್ರಾರಂಭ ಆಗಿದೆ, ಪ್ರತಿಷ್ಠಾಪನೆ ಮಾಡಲಿಕ್ಕೆ ಬೇಕು ಅಂತ ಅಂದಾಗ ಆಗ ಪೀಠದಲ್ಲಿ ವಿರಾಜಮಾನರಾಗಿದ್ದರು ವರದೇಂದ್ರ ತೀರ್ಥರು. ಅಲ್ಲಿ ಒಂದು ಭಿನ್ನ ಪತ್ರವನ್ನು ಬರೀತಾರೆ. ಪತ್ರವನ್ನು ಬರೆದು ಸ್ವಾಮಿ ತಾವೇ ಬಂದು ನಮ್ಮ ಅಮೃತಾಸೆಯಿಂದ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳ್ಕೊಳ್ತಾರೆ. ಇಲ್ಲಿಂದ ಕಾಲ್ನಡಿಗೆಯಲ್ಲಿ, ಅವಾಗ ಯಾವುದೇ ಕಮ್ಯುನಿಕೇಶನ್ ಇರಲಿಲ್ಲ. ಪತ್ರ ಬರೀಬೇಕು, ಕಾಲ್ನಡಿಗೆಯಲ್ಲಿ ಹೋಗಬೇಕು, ಮಂತ್ರಾಲಯಕ್ಕೆ ಹೋಗಿ ಕಾಲ್ನಡಿಗೆಯಲ್ಲಿ ಹೋಗಿ ಪತ್ರವನ್ನು ಕೊಟ್ಟು ಅಲ್ಲಿಗೂ ಆದಂತಹ ಸ್ವಪ್ನ ಸೂಚನೆ ಎಲ್ಲ ತಿಳಿಸಿದಾಗ ಅವರು ಬಹಳ ಖುಷಿ ಪಡ್ತಾರೆ. ರಾಯರ ಮೂಲ ವೃಂದಾವನ ಮೇಲಂತ ಮೃತ್ತಿಕೆಯನ್ನು ಇಟ್ಟು ಒಂದು ವಾರ ಸಂಪುಟ ಪೂಜೆಯನ್ನು ಮಾಡಿಕೊಟ್ಟು ಮತ್ತು ಅದರಲ್ಲಿಂದ ಕಳಿಸ್ಕೊಡ್ತಾರೆ. ಸೊ ಮುಹೂರ್ತ 1783ನೇ ಇಸವಿಯಲ್ಲಿ ಮಾಘ ಶುದ್ಧ ಪಂಚಮಿ ಅಂತ ತೀರ್ಮಾನ ಆಗಿರುತ್ತೆ. ಸೊ ಆ ದಿನದಂದು ವರದೇಂದ್ರ ತೀರ್ಥರು ತಮ್ಮ ಸಂಸ್ಥಾನದೊಂದಿಗೆ ಬಂದು ಇಲ್ಲಿ ಊರಬಾಗಿಲ ಆಂಜನೇಯ ಸ್ವಾಮಿ ಆ ದೇವಸ್ಥಾನದ ವಿಚಾರವನ್ನು ಕೂಡಿ ಒಂದು 3 ದಿನಗಳ ಕಾಲ ಇಲ್ಲೇ ಒಂದು ಪ್ರತಿಷ್ಠಾಪನೆಯನ್ನು ನೆರವೇರಿಸಿಕೊಡ್ತಾರೆ. ಹಾಗೆ ದ್ವಾದಶ ಕ್ಷೇತ್ರ ಸಾಲಿಗ್ರಾಮಗಳನ್ನು ಹಾಕ್ತಾರೆ. ವಿಶೇಷವಾಗಿ ಶ್ರೀಕರ ಅಷ್ಟಾಕ್ಷರ ಯಂತ್ರವನ್ನು ಅವರು ಬರೆದು ಹಾಕ್ತಾರೆ. ಹಾಗಾಗಿ ಇಲ್ಲಿ ಕೇವಲ ನಮಸ್ಕಾರವನ್ನು ಮಾಡೋದ್ರಿಂದ ಮನೋಭಿಷ್ಟಗಳೆಲ್ಲ ಈಡೇರುತ್ತವೆ ಅನ್ನೋ ಒಂದು ರೀತಿ ಹಾಗೆ ಇದೆ. ಹಾಗಾಗಿ ರಾಯರು ತಪಶಾಲಿಗಳು, ಅವರಷ್ಟೇ ತಪಶಾಲಿ ಅಂತ ವರದೇಂದ್ರ ತೀರ್ಥರು. ಹಾಗಾಗಿ 2 ಪವರ್ಗಳು ಎಕ್ಸ್ಟ್ರಾ ಸೇರ್ಕೊಂಡಿದ್ದರಿಂದ ವಿಶೇಷವಾದಂಥ ಒಂದು ಜಾಗೃತವಾದಂತಹ ಸನ್ನಿಧಾನ ಚನ್ನಗಿರಿಯ ಮಠದಲ್ಲಿ 1783ನೇ ಇಸವಿಯಲ್ಲಿ ಆಗಿತ್ತು. ನಂತರದಲ್ಲಿ ಕಾಲಕ್ರಮೇಣವಾಗಿ ಇದು ಜೀರ್ಣೋದ್ಧಾರ ಆಗ್ತಾ ಬಂತು. ಪ್ರಸ್ತುತ ಇರುವಂಥ ಪೀಠಾಧಿಪತಿಗಳನ್ನು ಕೇಳಿದಾಗ ಹಳೆ ಕಟ್ಟಡಗಳಾಗಿತ್ತು, ಮಣ್ಣಿನ ಗೋಡೆಗಳು ಬಹಳ ಇತ್ತು, ಮಠ ಬಹಳ ಚಿಕ್ಕದಾಗಿದೆ, ಇತ್ತು ಆಕಾರ ಪ್ರದರ್ಶನಕ್ಕೆಲ್ಲ ತೊಂದರೆ ಆಗ್ತಾ ಇತ್ತು. ಕೇಳಿದಾಗ ಗುರುಗಳು ಆಯಿತು ಜೀರ್ಣೋದ್ಧಾರ ಆಗಲಿ ಅಂತ ಅಂದರು. 2020 ಕೋವಿಡ್ ಪ್ರಾರಂಭದಲ್ಲಿ ಕಲಾಕರ್ಷಣೆ ಆಗಿತ್ತು. ನಂತರದಲ್ಲಿ ರಾಯರ ಇಚ್ಛೆಯಂತೆ ಸಂಪೂರ್ಣವಾಗಿ ಶಿಲಾಮಯ ಒಂದು ಕಟ್ಟಡವಾಗಿ ಇದು ಈಗಾಗಿದೆ. ಪುನಃ ಪ್ರತಿಷ್ಠಾಪನೆ ಆದಂಥ ಸಂದರ್ಭದಲ್ಲಿ 5 ವರ್ಷ ಆಗ್ತಾ ಬಂತು. 22ಕ್ಕೆ ಓಪನಿಂಗ್ ಆಯಿತು. ಸೊ ಚೈತ್ರ ಕೃಷ್ಣ ದಶಮಿ ಎಂದು ಪುನರ್ ಪ್ರತಿಷ್ಠಾಪನೆ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ. ಪೀಠಾಧಿಪತಿಗಳೇ ಅವರೇ ಬಂದು ಸ್ವತಃ ನಿಂತಿದ್ದು ಮತ್ತು ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಹಾಗಾಗಿ ವಿಶೇಷವಾದಂತಹ ಜಾಗೃತ ಸನ್ನಿಧಾನ. ಅವರು ಮುಂಚೆ ಪ್ರಾಣದೇವರಿದ್ದರು, ಪಕ್ಕದಲ್ಲಿ ರಾಯರಿದ್ದರು. ನಂತರದಲ್ಲಿ ಗಣಪತಿ ಮತ್ತು ಶೇಷದೇವರು ಹಳೆ ವಿಗ್ರಹಗಳಿದ್ದು ಹೊಸ ವಿಗ್ರಹಗಳನ್ನು ಹಾಕಿದರು. ಪ್ರತಿಷ್ಠಾಪನೆಯ ದಿನ ಪೂರ್ವದಲ್ಲಿ ವರದೇಂದ್ರ ತೀರ್ಥರು ಹಾಕಿದಂತಹ ಒಂದು ಮೃತ್ತಿಕೆಯನ್ನು ತೆಗೆದು ತೋರಿಸಿದ್ರು. ಮೃತ್ತಿಕೆಯನ್ನು ಶ್ರೀಕರ ಅಷ್ಟಾಕ್ಷರ ಯಂತ್ರವನ್ನು ಮತ್ತು ಸಾಲಿಗ್ರಾಮವನ್ನು ತೆಗೆದು ತೋರಿಸಿದ್ರು. ಅದರಲ್ಲಿ ಚಿತ್ರದ ತಾವೆಲ್ಲ ಸಹ ಕಾಣಬಹುದು. ಪ್ರಾಚೀನವಾದಂತಹ 240 ವರ್ಷಗಳ ಹಳೆ ಮೃತ್ತಿಕೆಯನ್ನು ಎಲ್ಲರೂ ಸಹ ದರ್ಶನವನ್ನು ಮಾಡಿಸಿದ್ದಾರೆ. ಅಂಥ ವಿಶೇಷವಾದಂತಹ ಸನ್ನಿಧಾನದಲ್ಲಿ ರಾಮದೇವರು ಮುಂಭಾಗದಲ್ಲಿ ಕೇಳಿದಂತಹ ಆಶ್ರಯಗಳನ್ನೆಲ್ಲವನ್ನು ಸಹ ರಾಮದೇವರು ಪ್ರದಾನವನ್ನು ಮಾಡ್ತಾರೆ. ನರಸಿಂಹದೇವರು ಭಯಭೀತಿಗಳನ್ನು ಬಿಡಿಸಿ ನಮಗೆ ಕಾಪಾಡ್ತಾರೆ. ಹಿಂದ್ಗಡೆ ಕೃಷ್ಣದೇವರು ಸಂತಾನ ವಂಶಾವೃದ್ಧಿಗಳನ್ನು ಸಹ ಅವರು ನೆರವೇರಿಸಿಕೊಡ್ತಾರೆ. ಹಾಗೆ ವೇದವ್ಯಾಸ ದೇವರು ಜ್ಞಾನವನ್ನು ಪ್ರದಾನ ಮಾಡ್ತಾರೆ. ಹಾಗಾಗಿ ಒಬ್ಬ ಮನುಷ್ಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಎಲ್ಲವನ್ನೂ ಸಹ ಕೊಡುವಂತಹ ರೀತಿಯಲ್ಲಿ ರಾಮನ ಕೃಷ್ಣ ವೇದವ್ಯಾಸದ ಒಂದು ಉಪಾಸವನ್ನು ಮೂರ್ತಿಯನ್ನು ರಾಯರನ್ನು ನಿರ್ಮಿಸ್ತಾ ಇದ್ದಾರೆ. ಸೊ ಇದಕ್ಕೂ ಸಹ